ಎಸ್.ಎಲ್. ಭೈರಪ್ಪನವರು ಒಬ್ಬ ರಾಷ್ಟ್ರವಾದಿ ಚಿಂತನೆಯ ಲೇಖಕ. ತನ್ನ ಆಶಯಗಳು ದೇಶದ ಪರವಾಗಿ ಇರಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇತ್ತು. ತನ್ನ ಬರವಣಿಗೆಯಲ್ಲಿ, ತನ್ನ ಮಾತಿನಲ್ಲಿ, ಎಲ್ಲ ಸಂದರ್ಭದಲ್ಲಿ ಕೂಡ ದೇಶದ ಚಿಂತನೆಯನ್ನೇ ಅವರು ಹೊರಹಾಕ್ತಾ ಇದ್ರು. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಬಂದರು. ಅವರು ಎಂದೂ ಬೀಗಲಿಲ್ಲ, ಎಂದೂ ದೊಡ್ಡವರು ಅಂತ ತೋರಿಸ್ಕೊಳ್ಳಿಲ್ಲ. ಒಬ್ಬ ಜನಸಾಮಾನ್ಯರ ಹಾಗೆ ಬದುಕಿದ್ರು. ಅಂಥ ಒಬ್ಬ ಚಿಂತಕನನ್ನು ನಮ್ಮ ರಾಜ್ಯ ಕಳ್ಕೊಂಡಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ಖಂಡಿತ ಅವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಅವರ ಪ್ರೇರಣೆ, ಅವರ ಇಚ್ಛೆ ದೇಶಭಕ್ತಿಯದ್ದಾಗಿತ್ತು. ಅದರಂತೆ ನಡೆಯುವಂಥ ಒಂದು ದಾರಿಯನ್ನು ನಮಗೆ ಅವರು ಮಾರ್ಗದರ್ಶನ ಮಾಡಲಿ ಎಲ್ಲೇ ಇದ್ದರೂ ಕೂಡ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಅವರಿಗೆ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀನಿ. ಸಾಹಿತ್ಯ ಲೋಕದ ದಿಗ್ಗಜರು, ಸಾಹಿತ್ಯ ಲೋಕದ ಒಂದು ಮೇರು ಪರ್ವ ಎಸ್.ಎಲ್. ಭೈರಪ್ಪ ಅವರ ಅಗಲಿಕೆ ನಮ್ಮೆಲ್ಲರಿಗೂ ಕೂಡ ದೊಡ್ಡ ದುಃಖವನ್ನು ತಂದಿದೆ. ಅವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಸಂತೇಶ್ವರದಲ್ಲಿ 1931ರಲ್ಲಿ ಜನ್ಮ ತಾಳಿ ಇವತ್ತು 2025 ನಿನ್ನೆ ಅಗಲಿರ್ತಕ್ಕಂಥದ್ದು ನಮಗೆ ತುಂಬ ನೋವನ್ನು ತಂದಿದೆ. ಅವರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳಿಗೆ ಭಾಜನರಾದಂಥವರು. ಏಕೆಂದರೆ ನೇರ ನಡೆನುಡಿಗೆ ಇವತ್ತು ಸತ್ಯವನ್ನು ಹತ್ತಿರವಾಗಿ ಅವರ ಕಾದಂಬರಿಗಳ ಮೂಲಕ ಇವತ್ತು ನಾಡಿಗೆ ಕೊಟ್ಟಂಥ ಕೀರ್ತಿ ಎಸ್.ಎಲ್. ಭೈರಪ್ಪ ಸಾಹೇಬರಿಗೆ ಸಲ್ತದೆ. ಅವರು ಬಹುಶಃ ಅಂತ್ಯ ಸಂಸ್ಕಾರ ಸ್ವಗ್ರಾಮ ಸಂತೇಶ್ವರದಲ್ಲಿ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಹಿಂದೆ ಚರ್ಚೆ ಇತ್ತು. ಇವತ್ತು ಕರ್ನಾಟಕ ಜನ ಸರ್ಕಾರ ಇವತ್ತು ಮೈಸೂರಿನಲ್ಲಿ ಅವರನ್ನು ಬದುಕನ್ನು ಕಟ್ಕೊಂಡಿದ್ರು, ಅಲ್ಲಿ ಮಾಡುವಂಥ ಅವಕಾಶವನ್ನು ಕೊಟ್ಟಿದೆ. ಅದಕ್ಕೆ ಜನ ಸರ್ಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೇನೆ. ಅದಾದಮೇಲೆ ಅವರು ಅಸ್ಥಿನ ಆ ಸಂತೇಶ್ವರದ ಊರಿನ ಹಿರೇಕೆರೆನಲ್ಲಿ ಸಲ್ಲಿಸಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಆಗಿದೆ. ಯಾಕಂದರೆ ದಸರಾ ಮಹೋತ್ಸವದ ಉದ್ಘಾಟನೆ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಕೋರಿಕೆಯನ್ನು ಸಲ್ಲಿಸಿದಾಗ ನಿಮ್ಮ ಬೇಡಿಕೆ ಏನು ಅಂದಾಗ, ನಾನು ನನ್ನ ಕೆರೆಗೆ ಲಿಫ್ಟ್ ಇರಿಗೇಷನ್ ಮೂಲಕ ಕೆರೆಯನ್ನು ನೀರು ತುಂಬಿಸಬೇಕು, ಅದನ್ನು ನೀವು ಒಪ್ಪಿಗೆ ಸೂಚಿಸಿದ್ರೆ ದಸರಾ ಉತ್ಸವದ ಉದ್ಘಾಟನೆಗೆ ಬರ್ತೀವಿ ಅಂತಕ್ಕಂಥ ಆಶ್ವಾಸನೆ ನೀಡಿದ್ದು ಕೂಡ ಆಗಿದೆ. ಅದಾದಮೇಲೆ ಮಾನ್ಯ ಬೊಮ್ಮಾಯಿಯವರು ಅದನ್ನು ಈಡೇರಿಸೋದ್ರ ಮೂಲಕ ಇವತ್ತು ಕೆರೆ ಇವತ್ತು ಪೂರ್ಣ ತುಂಬಿ ಅಲ್ಲಿ 15-20 ಹಳ್ಳಿಗಳ ಅಂತರ್ಜಲದ ವೃದ್ಧಿಗೆ ಇವತ್ತು ಅವಕಾಶ ಆಗಿರುವಂಥದ್ದು. ಅವರ ಕವನ ಕಾದಂಬರಿಗಳು ಇವತ್ತು ಚಲನಚಿತ್ರದ ಮೂಲಕ, ಧಾರಾವಾಹಿಗಳ ಮೂಲಕನೂ ಕೂಡ ತಿಳಿಯುವಂಥದ್ದಕ್ಕೆ ಅವಕಾಶ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಈಗಾಗಲೇ ನಾವು ಚನ್ನರಾಯಪಟ್ಟಣದಲ್ಲೂ ಕೂಡ ತಾಲೂಕು ಆಡಳಿತದ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಮರ್ಪಿಸಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಚನ್ನರಾಯಪಟ್ಟಣದಲ್ಲಿ ಒಂದು ನುಡಿನಮನ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಳ್ಳುವಂಥ ಅವಕಾಶವನ್ನು ಮಾಡ್ತೇವೆ. ಅಂತ ಒಬ್ಬ ಮೇರು ವ್ಯಕ್ತಿತ್ವದ ಇವತ್ತು ಸಾಹಿತ್ಯ ಲೋಕದ ದಿಗ್ಗಜರಾದಂಥ ಎಸ್.ಎಲ್. ಭೈರಪ್ಪರವರು ನಮ್ಮೊಂದಿಗೆ ಇಲ್ಲ. ಅವರಿಂದ ಈ ಒಂದು ಸಾಹಿತ್ಯ ಕ್ಷೇತ್ರ ಬಡವಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ, ಅವರು ಲಕ್ಷಾಂತರ ಸಾಹಿತ್ಯಾಸಕ್ತರಿಗೆ, ಅವರ ಅಭಿಮಾನಿಗಳಿಗೆ, ಅವ್ರ ಕುಟುಂಬಸ್ಥರಿಗೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತ ಕ್ಷೇತ್ರದ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕನಾಗಿ ನಾನು ಈ ಸಂದರ್ಭದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೇನೆ. ಭೈರಪ್ಪನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಭೈರಪ್ಪನವರು ಕೇವಲ ಕರ್ನಾಟಕದ ಆಸ್ತಿ ಅಲ್ಲ, ರಾಷ್ಟ್ರದ ಬಹುದೊಡ್ಡ ಆಸ್ತಿ. ಅವರು ಸಾರಸ್ವತ ಲೋಕದಲ್ಲಿ ಸತ್ಯವನ್ನ ಅನ್ವೇಷಣೆ ಮಾಡುವವರಿಗೆಲ್ಲ ಪ್ರೇರಣೆ ನೀಡಿರ್ತಕ್ಕಂಥ ವ್ಯಕ್ತಿತ್ವ. ಅಂತ ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥವರು ಭೈರಪ್ಪನವರು. ಒಂದು ರೀತಿ ಯಾರೇ ಏನೇ ಅನ್ನಲಿ, ಎಷ್ಟೇ ವಿರೋಧಿಸಲಿ, ಸತ್ಯದ ಪಕ್ಷಪಾತಿಗಳಾಗಿ
ರಾಜ್ಯದಲ್ಲಿ ಸಾಹಿತ್ಯದ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಅವರ ಅಗಲುವಿಕೆ ಸಾರಸ್ವತ ಲೋಕಕ್ಕೆ ತುಂಬಲಾರದ ಹಾನಿ. ಅವರಿಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅಲ್ಲ, ಇವತ್ತು ನಡೀತು ಗೊತ್ತಿಲ್ಲ, ಆದರೆ ಭೈರಪ್ಪನವರಂಥ ವ್ಯಕ್ತಿತ್ವಕ್ಕೆ ಒಂದು ವಿಶೇಷವಾದ ಸ್ಮಾರಕ ರಚನೆ ಆಗಬೇಕು, ಸೃಷ್ಟಿ ಆಗಬೇಕು. ಆ ರಚನೆ ಮಾಡಿಸೋದ್ರೊಳಗೆ ನಾವೆಲ್ಲರೂ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.